ಸೀರೆಗಳಿಗೆ ಕುಚ್ಚು ಹಾಕುವ ಸಾಕಷ್ಟು ವಿಧಾನಗಳನ್ನ ನಾವು ದಿನನಿತ್ಯವೂ ನೋಡ್ತಾನೆ ಇರ್ತೀವಿ. ಆದ್ರೆ ಸಿಂಪಲ್ ಆಗಿರೋ ಕುಚ್ಚುಗಳನ್ನೇ ಹೇಗೆ ಹಾಕೋದು ಅನ್ನೋ ಗೊಂದಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಇದಕ್ಕಾಗಿಯೇ ಇಂದಿನ ಸಿರಿ ಸಖಿ ಕುಚ್ಚು ಹಾಕುವ ಸಿಂಪಲ್ ವಿಧಾನಗಳನ್ನ ನಿಮಗೆ ತಿಳಿಸಿಕೊಡಲಿದ್ದಾರೆ. ಈ ದಿನ ನಾವು ಸೀರೆ ಸರ್ಗಗೆ ಹಾಕುವಂತ ಕುಚ್ಚು ಬಗ್ಗೆ ಹೇಳಿಕೊಡ್ತೀನಿ. ಅದಕ್ಕೆ ಬೇಕಾಗುವ ವಸ್ತುಗಳು: ದಾರ, ಬೀಡ್ಸ್, ಕ್ರೋಶಾ ಕಡ್ಡಿ ಮತ್ತು ಕತ್ರಿ. ಇವಾಗ ಬನ್ನಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಒಂದೆಳೆ ದಾರದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ, ಅದಕ್ಕೆ ನಾನು 6 ಎಳೆ ದಾರ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸೀರೆ ಫಸ್ಟು ಒಂದು ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿ ಕ್ರೋಶ ಚೆನ್ನಾಗಿ ಬರೋರು ಡೈರೆಕ್ಟಾಗಿ ಸೀರೆ ಮೇಲೆ ಹಾಕ್ಬೋದು. ಇವಾಗ ನಾನು ತೋರಿಸ್ತೀನಿ ಹೆಂಗೆ ಹಾಕೋದು ಅಂತ ಹೇಳಿ. ಸೀರೆ ಉಲ್ಟಾಯಿಂದ ಸ್ಟಾರ್ಟ್ ಮಾಡಬೇಕಿದು. ಫಸ್ಟು ಸೀರೆಗೆ ಕ್ರೋಶ ಚುಚ್ಚಿ ಒಂದು ನಾಟ್ ಹಾಕಿ ಮೇಲೆ ತೊಗೊಳ್ಳಿ. ದಾರನ ಎಳ್ಕೊಂಡು ಒಂದು ಸಿಂಪಲ್ ಆಗಿರೋಂಥ ಒಂದು 2 ನಾಟ್ ಹಾಕಿ ಮೊದಲು ಸೀರೆಗೆ ನಾಟ್ ಹಾಕಿ ಸೀರೆಗೆ ಚುಚ್ಚಿ ಮತ್ತೆ ಕ್ರೋಶನ ತಿರುಗಿಸಿ ಒಂದು ನಾಟ್ ಮೇಲೆ ತೊಗೊಂಡು ಬನ್ನಿ. ಈ ನಾಟ್ ತಂದು ಸೀರೆಗೆ ಮಾಮೂಲಿಯಾಗಿ ಸಿಂಪಲ್ ಆಗಿ 2 ಗಂಟು ಹಾಕ್ಕೊಳ್ಳಿ. ಎರಡು ಗಂಟು ಹಾಕಿದ ನಂತರ ಚೈನ್ ಹಾಕೋಬೇಕು. 4 ಚೈನು, 1 2 3 4 ಚೈನ್ ಹಾಕಿ ಕ್ಲಾತ್ಗೆ ಚುಚ್ಕೊಳ್ಳಿ. ಚುಚ್ಕೊಂಡು ಹಿಂಗೆ ಎಳೆದ್ರೆ ನಿಮಗೆ 2 ಬರುತ್ತೆ. ಮತ್ತೆ ಕ್ರೋಶ ಸುತ್ತಿ 1 ಮಾಡ್ಕೋಬೇಕು ಅದನ್ನ. ಇವಾಗ ಇದು ಸ್ವಲ್ಪ ದಾರ ಮೇಲೆ ತೆಗೆದು ನಿಮ್ಮ ಮಿಡ್ಲ್ ಫಿಂಗರ್, ಮಧ್ಯ ಫಿಂಗರ್ಗೆ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡು ಬೀಡ್ಸ್ ತೊಗೋಬೇಕು. ಕ್ರೋಶದಿಂದ ತಗೊಂಡು ಜಸ್ಟ್ ಹಿಂಗೆ ಹಾಕಿ ಹಿಂಗೆ ಒಂದು ಸುತ್ತು ಬಂದು ಬೀಡ್ ಎಳ್ಕೊಳ್ಳಿ. ಬೀಡ್ ಎಳೆದ ನಂತರ ಒಂದು ನಾಟ್ ಹಾಕ್ಕೊಳ್ಳಿ, ಚೈನ್ ಹಾಕ್ಕೊಳ್ಳಿ. ಮತ್ತೆ ಅದು ಕ್ಲಾತ್ಗೆ ಚುಚ್ಚಬೇಕು. ಚುಚ್ಚಿದ್ರೆ 2 ಬರುತ್ತೆ. 2ನ್ನ 1 ಮಾಡಿ ಮತ್ತೆ ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಮತ್ತೆ ಅದು ಕ್ಲಾತ್ಗೆ ಚುಚ್ಚಿ ಮತ್ತೆ ಬೀಡ್ಸ್ ಹಾಕ್ಕೊಳ್ಳಿ. ಇದೇ ಥರ ಫುಲ್ಲು ಸೀರೆಗೆ ಹಾಕಬೇಕು. ಇವಾಗ ಕ್ರೋಶದಿಂದ ಒಂದು ಬೀಡ್ ತೊಗೊಳ್ಳಿ. ಬೀಡ್ ತೊಗೊಂಡು ಹಿಂಗೆ ಹಾಕಿ ಒಂದು ರೌಂಡ್ ಬರಲಿ. ಇವಾಗ ನಿಧಾನಕ್ಕೆ ಬೀಡ್ಸ್ ಎಳ್ಕೊಳ್ಳಿ. ಎಳ್ಕೊಂಡು ಒಂದು ನಾಟ್ ಮಾಡ್ಕೊಳ್ಳಿ. ಒಂದು ನಾಟ್ ಮಾಡಿ ಮತ್ತೆ ಕ್ಲಾತ್ಗೆ ಚುಚ್ಚಿ 2 ಬರುತ್ತೆ. ಮತ್ತೆ ಕ್ರೋಶದಿಂದ ಸುತ್ತಿ 2ನ್ನ 1 ಮಾಡಿ 4 ಚೈನ್ ಹಾಕ್ಕೊಂಡು ಕ್ಲಾತ್ಗೆ ಚುಚ್ಚಿ ಸ್ವಲ್ಪ ದಾರ ಮೇಲೆ ತಗೊಳ್ಳಿ. ಮೇಲೆ ತಗೊಂಡು ಇದು ದಾರನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಮಿಕ್ಕಿದ ದಾರ ಹಿಂಗೆ ಎಳೆದ್ರೆ ಇದು ನಿಮಗೆ ಲಾಕ್ ಆಗುತ್ತೆ. ಇವಾಗ ನೆಕ್ಸ್ಟು ಕಂಬಗಳು ಹಾಕಬೇಕು. ಕಂಬ ಹಾಕಬೇಕಾದ್ರೆ ಇವಾಗ ನಾವು ಫಸ್ಟ್ ಬೇಸನ್ನ ಉಲ್ಟಾಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಸೀರೆನ ಸೀದಾ ಸ್ಟ್ರೈಟ್ ಮಾಡ್ತಾ ಇದ್ದೀನಿ. ಸ್ಟ್ರೈಟ್ ಮಾಡಿ ಇವಾಗ ಕಾಂಟ್ರಾಸ್ಟ್ ಕಲರು, ಇವಾಗ ಇದು ನಾವು ಗೋಲ್ಡ್ ಹಾಕಿದ್ದೀವಿ. ಇವಾಗ ಮೇಲೆ ಕಂಬಗಳು ಗ್ರೀನ್ ಕಲರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಇವಾಗ ಕ್ರೋಶದಿಂದ ದಾರ ಈ ಥರ ಎಳ್ಕೊಳ್ಳಿ. ಎಳ್ಕೊಂಡ್ರೆ ನಿಮಗೆ 2 ಬರುತ್ತೆ. ಮತ್ತೆ ಕ್ರೋಶಗೆ ದಾರ ಸುತ್ತಕೊಂಡು ಈ ಥರ 1 ಮಾಡ್ಕೊಳ್ಳಿ. ಮತ್ತೆ ಅದೇ ಥರ ಎಳ್ಕೊಳ್ಳಿ. ಎಳ್ಕೊಂಡು 2 ಬರುತ್ತೆ. 2ನ್ನ 1 ಮಾಡಿಕೊಂಡು ಇವಾಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಇವಾಗ ಕಂಬ ಹಾಕೋಣ. ಕ್ರೋಶಗೆ ಫಸ್ಟು ದಾರ ಸುತ್ಕೊಳ್ಳಿ. ದಾರ ಸುತ್ತಕೊಂಡು ಇಲ್ಲಿ ಒಳಗೆ ಹಾಕಿ ಹಿಂಗೆ ಎಳೆದ್ರೆ ನಿಮಗೆ 6 ಎಳೆದು 3 ಭಾಗ ಸಿಗುತ್ತೆ. ಮತ್ತೆ ಇವಾಗ ನೀವು ಕ್ರೋಶಕ್ಕೆ ದಾರ ಸುತ್ತಕೊಂಡು ಇವಾಗ 2 ಎಳೆಯಿಂದ ಆಚೆ ತೆಗಿಬೇಕು. 3 ಎಳೆಯಿಂದ ಆಚೆ ತೆಗೆದ್ರೆ 2 ಬರುತ್ತೆ. ಮತ್ತೆ ಅಲ್ಲಿ ಸುತ್ತಕೊಂಡು ಆಚೆ ತೆಗೆದ್ರೆ 1 ಎಳೆ ಸಿಗುತ್ತೆ. ಇದು ಒಂದು ಕಂಬ. ಇದೇ ಥರ ನೀವು ಒಂದು ಮನೆಗೆ 6 ಕಂಬ ಹಾಕಬೇಕು. ನೋಡಿ, ಡಿಸೈನ್ ಕಂಪ್ಲೀಟ್ ಆದರೆ ಈ ಥರ ಕಾಣುತ್ತೆ ನಿಮಗೆ. ಮತ್ತೆ ಇವಾಗ ಈ ಮನೆಗೆ ಹೋಗಬೇಕಾದ್ರೆ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕ್ಕೊಂಡು ಕ್ರೋಶಗೆ ದಾರ ಸುತ್ಕೊಳ್ಳಿ. ನೋಡಿ, ಇವಾಗ ಇದನ್ನು ಫಿನಿಶ್ ಮಾಡೋಣ. ಲಾಸ್ಟ್ ಸ್ಟೆಪ್ ಹಾಕಿ ನಂತರ ಮಾಮೂಲಿ ನಾಟ್ ಹಾಕೋಬೇಕು. ದಾರಾನ ಕಟ್ ಮಾಡಿ ಇದು ಫಿನಿಶ್ ಆದಮೇಲೆ ಈ ಥರ ಬರುತ್ತೆ.
ನೀವು ಇದಕ್ಕೆ ಬೇಕಾದರೆ ಬೀಡ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬರೀ ಕುಚ್ಚು ಹಾಕ್ಬೋದು, ಇಲ್ಲಾಂದರೆ ಹಾಗೇನೆ ಬಿಟ್ಟರು ಕೂಡ ಈ ಡಿಸೈನು ತುಂಬ ಅಂದವಾಗಿ ಕಾಣುತ್ತೆ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಕ್ರೋಶದಿಂದ ಹಾಕುವಂಥದ್ದು ಸುಲಭವಾದ ಡಿಸೈನ್ ತೋರಿಸಿದ್ದೀನಿ. ಇದನ್ನೇ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ ನೀವು ಬೇರೆ ಬೇರೆ ಡಿಸೈನ್ಸ್ ಮಾಡ್ಕೋಬಹುದು. ನಿಮ್ಮ ಸೀರೆಗೆ ನೀವು ಹಾಕೋಬಹುದು, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಸೀರೆ, ಅಕ್ಕಪಕ್ಕ ಮನೆಯವ್ರದ್ದು ಸೀರೆಗಳಿಗೂ ತಗೊಂಡು ಸಹ ಹಾಕೋಬಹುದು. ಇದರಿಂದ ನೀವು ದುಡಿದು ಇದನ್ನು ಉದ್ಯಮ ಆಗಿ ಕೂಡ ನೀವು ಮಾಡ್ಕೋಬಹುದು. ಅತಿ ಸುಲಭವಾಗಿ, ಸರಳವಾಗಿ ಹಾಗೂ ಕಡಿಮೆ ಸಮಯದಲ್ಲೇ ಸೀರೆಗಳಿಗೆ ವಿಭಿನ್ನವಾಗಿರುವಂತಹ ಕುಚ್ಚುಗಳನ್ನ ಹಾಕಿಕೊಳ್ಳೋದು ಹೇಗೆ ಅನ್ನೋದು ಈಗ ನಿಮಗೆ ತಿಳಿದಿರಬೇಕು ಅಲ್ವಾ? ನೀವು ಕೂಡ ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಮ್ಮದೇ ಸೀರೆಗಳಿಗೆ ಇಂತಹ ಸಿಂಪಲ್ ಕುಚ್ಚು ಹಾಕುವ ಮೂಲಕ ಹೊಸ ಬಗೆಯ ವಿದ್ಯೆಯನ್ನ ಕಲಿತುಕೊಳ್ಳಿ.